ಹಾಯ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಗೆ ಹೇಳ್ಕೊಡಕ್ಕೆ ಬಂದಿದ್ದೀನಿ ಆಟೋ ಜೆಸಿಚ್ ಮಿಷಿನ್ ಬ್ರದರ್. ಓಕೆ, ಅದರಲ್ಲಿ ಯಾವ ಥರ ಪ್ರೋಗ್ರಾಮ್ ಸೆಟ್ ಮಾಡೋದು ಅಂತ. ಓಕೆ, ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹೊಸಬರೇ ಇದ್ದರೆ ಬೇಗ ಸಬ್ಸ್ಕ್ರೈಬ್. ನಾನು ಹಳೆ ವಿಡಿಯೋದಲ್ಲಿ ಹೇಳಿದ್ದೀನಿ ನಾನು ನಿಮಗೆ ಏನಪ್ಪ ಅಂದರೆ ಪ್ರೋಗ್ರಾಮ್ ಸೆಟ್ ಮಾಡೋದು ಯಾವ ಥರ ಅಂತ ಹೇಳಿದೆ. ಈಗ ಅದೇ ವಿಡಿಯೋ ಮಾಡ್ತಾಯಿದ್ದೀನಿ. ಓಕೆ, ಯಾವ ಥರ ಪ್ರೋಗ್ರಾಮ್ ಸೆಟ್ ಮಾಡೋದು. ಓಕೆನಾ, ಸ್ಟಾರ್ಟ್ ಮಾಡೋದು ಬನ್ನಿ. ಮಿಷಿನ್ ಆನ್ ಮಾಡ್ಕೊಳ್ಳಿ. ಆನ್ ಮಾಡಾದ್ಮೇಲೆ ಇದು ಮ್ಯಾಕ್ಸಿಮಮ್ ಇಲ್ಲ ಅಂದರೆ 25ರಿಂದ 30 ಸೆಕೆಂಡ್ ಬೇಕು ಪ್ರೋಗ್ರಾಮ್ ಲೋಡ್ ಆಗೋಕ್ಕೆ ಮಿಷಿನ್ಗೆ. ಓಕೆನಾ, ಪ್ರೋಗ್ರಾಮ್ ಲೋಡ್ ಆಗೋಕ್ಕೆ 25ರಿಂದ 30 ಸೆಕೆಂಡ್ ಬೇಕು. ಈ ಕಡೆ ಡಿಸ್ಪ್ಲೇ ಆನ್ ಆಗಿದೆ, ಈ ಕಡೆ ಡಿಸ್ಪ್ಲೇ ಇನ್ನೂ ಆನ್ ಆಗಿಲ್ಲ. ಅದು ಸ್ಟಾರ್ಟ್ ಸ್ವಿಚ್ ಅಂತ ಬರುತ್ತೆ ನೋಡಿ, ಇವಾಗ ಬಂತು ಸ್ಟಾರ್ಟ್ ಸ್ವಿಚ್. ಸ್ಟಾರ್ಟ್ ಸ್ವಿಚ್ ಒತ್ತಿದ ಮೇಲೆ ನಿಮಗೆ ಮಿಷಿನ್ ರೆಡಿ ಕಂಡೀಷನಿಗೆ ಬರುತ್ತೆ. ಓಕೆನಾ, ರೆಡಿ ಕಂಡೀಷನ್ಗೆ ಬಂತು ಮಿಷಿನ್. ಈಗ ನಾವು ಮಾಡಬೇಕಾದ್ರೆ ಕೆಲಸ, ಓಮ್ ಬಟನ್ ಕೀ ಇದೆಯಲ್ಲ ಅದನ್ನು ಪ್ರೆಸ್ ಮಾಡಿ. ಓಕೆ, ಪ್ರೆಸ್ ಮಾಡಿದ್ಮೇಲೆ ನೋಡಿ ಇಲ್ಲಿ ನಿಮ್ಗೆ ಕಾಣ್ಬೋದು ಪ್ರೋಗ್ರಾಮ್ ಸೆಟ್ಟಿಂಗ್ ಅಂತ ಇದೆ, ಸೆಂಟ್ರದು ಜಿಗ್ಜಾಗ್ ಟೈಪ್ ಇದೆ. ಅದು ಪ್ರೋಗ್ರಾಮ್ ಸೆಟ್ಟಿಂಗ್ ಮೇಲೆ ಪ್ರೆಸ್ ಮಾಡಿ. ಎಸ್ ಅಂತ ಕೊಡಿ. ಅದಕ್ಕೆ ಎಸ್ ಅಂತ ಕೊಟ್ಟ ಮೇಲೆ ಮಿಷಿನು ರೆಡಿ ಕಂಡೀಷನ್ಗೆ ಹೋಗುತ್ತೆ. ಓಕೆನಾ, ನಾವು ಮಾಡ್ತಾಯಿರೋದು ನ್ಯೂ ಪ್ರೋಗ್ರಾಮ್ಗೆ ನಾವು ಪ್ಲಸ್ ಬಟನ್ ಇದೆಯಲ್ಲ, ಆ ಪ್ಲಸ್ ಬಟನ್ ಮೇಲೆ ಪ್ರೆಸ್ ಮಾಡಿ. ನಿಮ್ಗೆ ಕಾಣ್ತಾ ನೋಡ್ಬೋದು. ಈಗ ನಾನು ಟಚ್ ಮಾಡ್ತಾಯಿದ್ದೀನಿ. ಆ ಪ್ಲಸ್ ಬಟನ್ ಮೇಲೆ ಪ್ರೆಸ್ ಮಾಡಿ. ಪ್ರೆಸ್ ಆದಮೇಲೆ ನ್ಯೂ ಸೆಟ್ಟಿಂಗ್ ಪ್ರೋಗ್ರಾಮ್ ಅಂತ ಇದೆ, ಅದಕ್ಕೆ ಓಕೆ ಮಾಡಿ. ಓಕೆ ಮಾಡಿದ್ಮೇಲೆ ತಿರ್ಗಾ ಮಿಷಿನ್ ರೆಡಿ ಕಂಡೀಷನ್ ತೊಗೊಳುತ್ತೆ. ಓಕೆನಾ, ನೋಡಿ ಇಲ್ಲಿ ನಾನು ಏರ್ ಆಫ್ ಮಾಡ್ಕೊತೀನಿ. ಏನಕ್ಕೆ ಏರ್ ಆಫ್ ಮಾಡ್ಕೊತೀನಿ, ನಾನು ಒಂದು ಪ್ಯಾಟರ್ನ್ ಇಟ್ಕೋಬೇಕಿಲ್ಲ, ಯಾವ್ದಾದ್ರು ಸ್ವಿಚ್ ಆಗಿರೋ ಮ್ಯಾನ್ಯಲ್ ಹೊಡೆದಿರೋಂಥ ಪೀಸ್ ಜೆಸಿಚ್ ಟೈಪ್ದು ಅದು ಇಟ್ಕೋಬೇಕು. ಅದು ಯಾವುದೂ ಇಟ್ಟಿಲ್ಲ ನಾನು. ಅದಕ್ಕೆ ನಾನೇ ಒಂದು ಕೈಲಿ ಪೆನ್ನಲ್ಲಿ ಬರೆದು ಒಂದು ರೇಂಜ್ಗೆ ನಿಮ್ಗೆ ತೋರ್ಸೋಕ್ಕೋಸ್ಕರ ಒಂದು ರೇಂಜ್ಗೆ ಕೈಲಿ ಬರೆದು ಅಲ್ಲಿಗೆ ಇಡ್ತಾಯಿದ್ದೀನಿ. ಓಕೆ, ನಿಮ್ಮ ಪ್ಯಾಟರ್ನ್ ಮಾಸ್ಟರ್ ಹತ್ರ ಕೇಳಿದ್ರೆ ರೆಡಿ ಪ್ಯಾಟರ್ನ್ ಸಿಗುತ್ತೆ ನಿಮಗೆ. ಆ ಪ್ಯಾಟರ್ನ್ ಇಟ್ಕೊಂಡ್ರೆ ಬೆಸ್ಟ್, ನೀಟ್ ಫಿನಿಶಿಂಗ್ ಬರುತ್ತೆ, ನೀಟ್ ಶೇಪ್ ಎಲ್ಲ ಕರೆಕ್ಟಾಗಿ ಬರುತ್ತೆ. ನಾನು ಇದು ಕೈಲಿ ಬರೆದಿರೋದು. ಓಕೆನಾ, ಇಲ್ಲ ಯಾವುದೋ ರೆಡಿ ಪೀಸ್ ಇದ್ದರೆ ನೀವು ಇಟ್ಕೊಂಡು ಬೆಸ್ಟ್ ಇನ್ನೂ. ಓಕೆ, ನೀಟಾಗಿ ಶೇಪ್ ತಗಾಗಿ ಇಟ್ಕೊಳ್ಳಿ. ನಾನು ಕೈಲಿ ಬರೆದಿದ್ದೀನಿ ಇದು ನೋಡಿ. ಇದು ಕೈಲಿ ಬರೆದ್ರೆ ಒದ್ದಾಡಬೇಕು. ಮತ್ತು ನಾನು ಪೀಸ್ ಇಲ್ಲ, ನನ್ನ ಪೀಸ್ ಸಿಕ್ಕಿಲ್ಲ ಆ ಟೈಮ್ಗೆ. ಕೊನೆವರೆಗೂ ನೋಡಿ, ಸ್ಕಿಪ್ ಮಾಡಿದ್ರೆ ನಿಮಗೆ ಕ್ಲಿಯರಾಗಿ ಅರ್ಥ ಆಗುತ್ತೆ. ಸ್ಕಿಪ್ ಮಾಡ್ಕೊಂಡು ಯಾವುದೇ ಕಾರಣಕ್ಕೂ ಅರ್ಥ ಆಗೋಲ್ಲ. ಓಕೆನಾ, ಈ ಶೇಪ್ ಕರೆಕ್ಟಾಗಿ ಕೂರಿಸ್ಬೇಕು. ಅದಾದಮೇಲೆ ಏರ್ ಆನ್ ಮಾಡ್ಕೊಳ್ತೀನಿ. ಅವಾಗಲೇ ಏರ್ ಆಫ್ ಮಾಡಿದ್ದೆ ನಾನು ನೋಡಿ, ಈ ಕಡೆ ಫಸ್ಟ್ ಬಟನ್ನು. ಇವಾಗ ನಾನು ಏರ್ ಆನ್ ಮಾಡ್ಕೊಳ್ತೀನಿ ನೋಡಿ. ಏರ್ ಆನ್ ಮಾಡ್ಕೊಂಡ್ರೆ ಫುಲ್ ಪ್ರೆಸರ್ ಕೂತ್ಕೊಳ್ಳುತ್ತೆ. ಓಕೆನಾ, ಈಗ ಪ್ರೆಸರ್ ಬಂತು. ಇವಾಗ ನಾನು ಮಾಡಬೇಕಾಗಿರೋ ಕೆಲಸ, ಸೆಂಟ್ರಲ್ ಕರೆಕ್ಟಾಗಿದೆ ಚೆಕ್ ಮಾಡ್ಕೊಂಡಿದ್ದೀನಿ, ಪ್ಯಾಟರ್ನ್ ಕರೆಕ್ಟಾಗಿ ಇಟ್ಟಿದ್ದೀನಿ ಅಂತ. ಅದಾದಮೇಲೆ ಕರೆಕ್ಟಾಗಿ ಅದನ್ನ ಸೆಂಟ್ರ್ ತಗೋಬೇಕು ಪಾಯಿಂಟ್. ಓಕೆ, ಅಪ್ ಆ್ಯಂಡ್ ಡೌನು ಮೇಲಿದೆ ನೋಡಿ. ಈಗ ಆ ಕಡೆ ಈ ಕಡೆ ಸೈಡು ಫ್ರಂಟ್ ಬ್ಯಾಕು ಬಟನ್ ಇದೆ, ಅದನ್ನ ಪ್ರೆಸ್ ಮಾಡಿದ್ರೆ ನಿಮ್ಗೆ ಎಲ್ಲಿ ಸೆಂಟ್ರ್ ಬರುತ್ತೆ. ನಾನು ಫಸ್ಟ್ ಮಾಡ್ತಾಯಿದ್ದು ಔಟ್ಡೋರ್ ಮಾಡ್ತಾ ಇರೋದು. ಓಕೆ, ಕನ್ಫ್ಯೂಸ್ ಆಗಿಬಿಡಿ. ನಾನು ಮಾಡ್ತಾಯಿರೋದು ಔಟ್ಡೋರ್ಗೆ ನಾನು ಸೆಟ್ ಮಾಡ್ಕೊಳ್ತೀನಿ. ಈಗ ಸೆಂಟ್ರ್ ತಗೊಳ್ತೀನಿ ಫಸ್ಟು. ಫಾಸ್ಟಾಗಿ ಮಾಡ್ಬೋದು, ಆದರೆ ನಿಮ್ಗೆ ಅರ್ಥ ಆಗೋಲ್ಲ. ಅದಕ್ಕೊಂದು ಸ್ವಲ್ಪ ನಿಧಾನಕ್ಕೆ ಮಾಡ್ತಾಯಿದ್ದೀನಿ ನಾನು. ಒಂದೊಂದೇ ಪಾಯಿಂಟು ಔಟ್ಡೋರ್ ಇಟ್ಕೊಂಡಿದ್ದೀನಿ. ಇವಾಗ ಸೆಂಟ್ರ್ ಕರೆಕ್ಟಾಗಿ ಪ್ಯಾಟರ್ನ್ ಇಟ್ಕೊಂಡು ಕರೆಕ್ಟಾಗಿ ಈ ಪೀಸ್ ರೆಡಿ ಪೀಸ್ ಇದ್ದರೆ, ಅದರ ಮ್ಯಾನಲ್ಲಿ ಹೊಡೆದಿರೋ ರೆಡಿ ಪೀಸ್ ಇದ್ದರೆ ಬೆಸ್ಟ್ ಸೆಟ್ ಮಾಡೋಕ್ಕೆ. ಇಲ್ಲಾಂದರೆ ಒರಿಜಿನಲ್ ಪ್ಯಾಟರ್ನ್ ಇದ್ದರೆ ಬೆಸ್ಟ್ ಸೆಟ್ ಮಾಡೋಕ್ಕೆ. ಶೇಪ್ ಕೀಪ್ ಎಲ್ಲ ನೀಟಾಗಿ ಸೆಟ್ ಮಾಡೋಕ್ಕೆ. ಈ ಥರ ಇಟ್ಟಾದಮೇಲೆ ಕರೆಕ್ಟಾಗಿ ನೋಡಿ, ಕರೆಕ್ಟಾಗಿ ಇಟ್ಕೊಂಡಿದ್ದೀನಿ ಸ್ಟಾರ್ಟಿಂಗ್ ಪಾಯಿಂಟು. ಓಕೆನಾ, ಆಮೇಲೆ ಒನ್ ಟೈಮ್ ಎಂಟರ್ ಬಟನ್ ಪ್ರೆಸ್ ಮಾಡಿ. ಓಕೆ, ಪ್ರೆಸ್ ಆದಮೇಲೆ ಇವಾಗ ನಮ್ಗೆ ಶೇಪ್ ಸ್ಟಾರ್ಟ್ ಆಗುತ್ತೆ, ಹೌದಲ್ವಾ? ಶೇಪ್ಗೆ ನೋಡಿ, ಅಲ್ಲಿ ಟಚ್ ಮಾಡ್ತೀವಿ ಶೇಪ್ಗೆ. ಅದನ್ನು ಶೇಪ್ಗೆ ಟಚ್ ಆದಮೇಲೆ ನೀವು ಮಾಡ್ಬೇಕಾದ್ರೆ ಕೆಲಸ, ನಮಗೆ ಸ್ವಿಚಸ್ ಎಷ್ಟು ಬೇಕು, ನಾನು 2.5 ಇಟ್ಕೊಳ್ತಾ ಇದ್ದೀನಿ. ಸ್ವಿಚಸ್ 2.5 ಇಟ್ಕೊಳ್ತಾ ಇದ್ದೀನಿ. ಅದಾದಮೇಲೆ ನನಗೆ ರಫಿಂಗ್ ಬೇಕು, ಸ್ಟಾರ್ಟಿಂಗು ಬಾಲ್ಟೆಕ್ಕು
ಅದಾದ ನೋಡಿ ಬಾಲ್ಟೆಕ್ ಆನ್ ಮಾಡ್ಕೊತೀನಿ. ಬಾಲ್ಟೆಕ್ ಎಷ್ಟು ಸ್ವಿಚಸ್ ಬೇಕು ಅಂತ ನಾನು 3 ಇಟ್ಕೊಂಡಿದ್ದೀನಿ. ಅದಾದಮೇಲೆ ಫೀಡ್ ಇದೆಯಲ್ಲ ಕೆಳಗಡೆ ಲಾಸ್ಟ್ ಬಂದರೆ ಫೀಡ್ ಅಂತ ಇದೆ ನೋಡಿ, ಫುಲ್ ಡೆಡ್ ಎಂಡು ಕೆಳಗಡೆ ಬಂದರೆ ಫೀಡ್ ಅಂತ ಇದೆ. ಅದನ್ನು ನೀವು ಸ್ವಿಚ್ ಅಂತ ಸೆಟ್ ಮಾಡ್ಕೊಳ್ಳಿ ನೋಡಿ, ಈಗ ಸ್ವಿಚ್ ಅಂತ ಸೆಟ್ ಮಾಡ್ಕೊಳ್ಳಿ. ಓಕೆ, ಇವಾಗ ನೀವು ಶೇಪ್ ಕೂಡ ನೀಟಾಗಿ ಕೊಟ್ಕೊಬನ್ನಿ. ಅದು 1 ಟೈಮ್ ಎಂಟರ್ ಕೊಡಬೇಕು. ಸ್ವಿಚ್ ಅಂತ ಸೆಟ್ ಆದಮೇಲೆ 1 ಟೈಮ್ ಎಂಟರ್ ಕೊಡಬೇಕು. ಅದಾದಮೇಲೆ ನೀವು ಶೇಪ್ ಇಟ್ಕೊಬನ್ನಿ ನೀಟಾಗಿ. ನಾನು ತುಂಬ ನಿಧಾನ ಮಾಡ್ತಾಯಿದ್ದೀನಿ, ಸ್ಕಿಪ್ ಮಾಡಿದ್ರೆ ನೋಡಿ ನಿಮಗೆ ಕ್ಲಿಯರಾಗಿ ಅರ್ಥ ಆಗುತ್ತೆ. ಸ್ಕಿಪ್ ಮಾಡ್ಕೊಂಡ್ರೆ ಯಾವುದೇ ಕಾರಣಕ್ಕೂ ಅರ್ಥ ಆಗಲ್ಲ. ಹಾಗೆ ಗೊತ್ತಿಲ್ಲದವ್ರಿಗೂ ಶೇರ್ ಮಾಡಿ, ತುಂಬ ಯೂಸ್ಫುಲ್ ಆಗುತ್ತೆ. ನಾನು ಪ್ಯಾಟರ್ನ್ ಮ್ಯಾನ್ಯಲ್ ಕೈಲಿ ಬರ್ಕೊಂಡಿದ್ದೀನಲ್ಲ, ಒಂದು ಸ್ವಲ್ಪ ಹಿಂಸೆ ಆಗ್ತಾಯಿದೆ. ಇದು ಶೇಪು ನನಗೆ ಕೊಡೋಕ್ಕೆ ಬರ್ತಾಯಿಲ್ಲ, ಆದರೂ ಟ್ರೈ ಮಾಡೋಣ. ಅಂದರೆ ನೀವು ಒರಿಜಿನಲ್ ಪ್ಯಾಟರ್ನ್ ಇದ್ದರೆ ಬೆಸ್ಟು, ನೀವು ಸೆಟ್ ಮಾಡ್ಕೊಳಕ್ಕೆ ಮಾತ್ರ. ಓಕೆನಾ, ಒರಿಜಿನಲ್ ಪ್ಯಾಟರ್ನ್ ಇಲ್ಲ ಯಾವುದೋ ರೆಡಿ ಮ್ಯಾನ್ಯಲ್ ಮಾಡಿರುವಂಥ JC ಪ್ಯಾಟರ್ನ್ ಇಟ್ಕೊಂಡ್ರೆ ಬೆಸ್ಟು. ಶೇಪ್ ಕೀಪ್ ನೀಟಾಗಿ ಕೂರುತ್ತೆ ನೋಡಿ. ಒಂದೇ ಇದು ನಾನು ಕೈಲಿ ಮಾಡಿದ್ದೀನಲ್ಲ, ಇದು ಸ್ವಲ್ಪ ಶೇಪ್ ಕುಣ್ಸೋಕ್ಕೆ ತುಂಬ ಒದ್ದಾಡ್ತಾ ಇದ್ದೀನಿ. ಅದಾದಮೇಲೆ ನೋಡಿ ಶೇಪ್ 1 ಪಾಯಿಂಟ್ ತೊಗೊಂಡ್ಮೇಲೆ 1 ಟೈಮ್ ಎಂಟರ್, 2 ಟೈಮ್ ಕೊಡಬೇಡಿ, ಒಂದೇ ಟೈಮ್ ಎಂಟರ್ ಕೊಡಬೇಕು. ಯಾವುದೇ ಕಾರಣಕ್ಕೂ 2 ಟೈಮ್ ಪ್ರೆಸ್ ಆಗಬಾರ್ದು, ಒಂದೇ ಟೈಮ್. ಒಂದು ಸ್ವಲ್ಪ ಮುಂದೆ ಶೇಪ್ ತೊಗೊಂಡಾದ್ಮೇಲೆ 1 ಟೈಮ್ ಎಂಟರ್. ತಿರ್ಗಿ ನೆಕ್ಸ್ಟ್ ಇನ್ನೂ ಸ್ವಲ್ಪ ಮುಂದಕ್ಕೆ ತೊಗೊಳ್ಳಿ. ಅದೇ ಥರ ಯಾವುದಕ್ಕೂ ಒಂದೇ ಸರಿ ಎಂಟರ್ ಕೊಡಬೇಕು, ಯಾವುದಕ್ಕೂ ಡಬಲ್ ಎಂಟರ್ ಕೊಡೋಕೋಬೇಡಿ. ನಾನು ಸ್ವಲ್ಪ ಮಾಡ್ತೇನೆ, ಯಾಕಂದ್ರೆ ಕೈಲಿ ಮಾಡಿದ್ದೀನಲ್ಲ ಅದು ಪ್ಯಾಟರ್ನು, ಅದಕ್ಕೆ ಹಿಂಸೆ ಆಗ್ತಾಯಿದೆ. ಆಮೇಲೆ 2ನೇ ಟೈಮ್ ನೀವು ಎಲ್ಲಿ ಬೇಕೋ, ನೀವೆಲ್ಲಿ ಶೇಪ್ ಕರೆಕ್ಟಾಗಿ ಬರುತ್ತೆ ಅಲ್ಲಿಗೆ ಎಂಟರ್ ಕೊಡಬೇಕು ನೋಡಿ. ಒಂದು ಸ್ವಲ್ಪ ಶೇಪ್ ತೊಗೊಂಡೆ ಅಲ್ಲಿಗೆ ಎಂಟರ್ ಕೊಟ್ಕೊಂಡೆ, ಆ ಥರ. ಸ್ವಲ್ಪ ಮುಂದೆ ಕರು ಎಲ್ಲೆಲ್ಲಿ ಬರುತ್ತೆ ನಿಮಗೆ ಒಂದೇ ತಾವು ಎಂಟರ್ ಕೊಡಬೇಡಿ, ನಾನು ಹೇಳ್ತಾನೆ ಕ್ಲಿಯರ್ ತಗೋ. ಒಂದೇ ತಾವು ಎಂಟರ್ ಡಬಲ್ ಎಂಟರ್ ಕೊಡಬೇಡಿ, ಸ್ವಲ್ಪ ಮುಂದೆ ಬಂದ ಮೇಲೆ ಎಂಟರ್ ಕೊಟ್ಕೊಂಡು ಹೋಗಿ. ಒಂದು 2 cm ಆ ಥರ ಗ್ಯಾಪ್ ಅಂತ. ಆಮೇಲೆ ನೀವು ನಿಮಗೆ ಆ ಡಿಸ್ಪ್ಲೇಲೂ ಶೇಪ್ ತೋರಿಸ್ತಾ ಇರುತ್ತೆ, ನಿಮಗೆ ಶೇಪ್ ಕರೆಕ್ಟಾಗಿ ಬರ್ತಾಯಿದೆ ಅಂತ ಡಿಸ್ಪ್ಲೇಲೂ ಕೂಡ ತೋರಿಸ್ತಾ ಇರುತ್ತೆ ನೋಡಿ. ಸ್ವಲ್ಪ ನಾನು ಮುಂದೆ ತೊಗೊಂಡೆ. ಸ್ಕಿಪ್ ಮಾಡಿದ್ರೆ ನೋಡಿ ನಿಮಗೆ ಕ್ಲಿಯರಾಗಿ ಅರ್ಥ ಆಗುತ್ತೆ. ಇದನ್ನು ಸ್ವಲ್ಪ ಈ ಶೇಪ್ ಯಾಕಂದರೆ ಮ್ಯಾನ್ಯಲ್ ಮಾಡಿದ್ದೀನಿ, ಕೈಲಿ ಬರ್ದಿಲ್ಲ, ಅದು ಸ್ವಲ್ಪ ಹಿಂಸೆ ಆಗ್ತಾಯಿದೆ. ಪದೇ ಅದೇ ಹೇಳ್ತಾ ಇದ್ದೀನಿ, ಡೈಲಾಗ್ ಅನ್ಕೋಬೇಡಿ. ಅದ್ರಲ್ಲಿ ಬಟನ್ಗಳು ಒಂದ್ಸರಿ ಸ್ವಲ್ಪ ಟಚ್ ಮಾಡಿ ಸ್ಪೀಡಾಗಿ ಹೋಗ್ಬಿಡುತ್ತೆ ಬಟನ್. ಅದು ನೀವು 1-2 ಟೈಮ್ ಮಾಡಿದ್ರೆ ನಿಮಗೆ ಟಕ್ಕನ ಮೈಂಡ್ ಫ್ಲಾಶ್ ಆಗಿಬಿಡುತ್ತೆ. ವೀಡಿಯೋ 1-2-3 ಸರಿ ನೋಡಿ ಬೇಕಾರೆ ಟಕ್ಕನ ನೀವು ಫ್ಲಾಶ್ ಆಗಿಬಿಡುತ್ತೆ ನೋಡಿ. ಇನ್ನೊಂದು ಸೆಂಟ್ರ್ ಕರೆಕ್ಟಾಗಿ ಶೇಪ್ ತಂದು ಇಟ್ಕೊಳ್ತೀನಿ. ಅದಾದಮೇಲೆ ಇನ್ನೊಂದು ಟೈಮ್ ಎಂಟರ್ ಕೊಟ್ಕೊಳ್ತೀನಿ. ಟೋಟಲ್ 3-4 ತಾವು ಎಂಟರ್ ಕೊಟ್ಕೊಂಡಿದ್ದೀನಿ. 3 ತಾವು 1 2 3 ತಾವು ಎಂಟರ್ ಕೊಟ್ಕೊಂಡಿದ್ದೀನಿ. ಇದೊಂದೇ ಶೇಪ್ ಅಂತಂದ್ರೆ ಮಾಡ್ಕೊಬಿಟ್ರೆ ನಿಮಗೆ ಸ್ಪೀಡಾಗಿ ಆಗ್ಬಿಡುತ್ತೆ ಬೇರೆ ಕೆಲಸ ನೋಡಿ. ಅಲ್ಲಿ ನಾನು ಸ್ಟ್ರೈಟ್ ಲೈನ್ ತಗೊಬಂದೆ, ಎಂಟರ್ ಕೊಟ್ಕೊಂಡೆ ನೋಡಿ. ಡಿಸ್ಪ್ಲೇ ಕೂಡ ನಿಮಗೆ ತೋರಿಸ್ತಾ ಇರುತ್ತೆ ಶೇಪು. ಓಕೆ, ನಾನು ಶೇಪ್ ಕರೆಕ್ಟಾಗಿ ಇಟ್ಕೊಂಡಿದ್ದೀನಿ. ಇವಾಗ ನಾನು ಮಾಡಬೇಕಾಗಿರೋದು ಸ್ಟ್ರೈಟ್ ಲೈನು. ಶೇಪ್ ಆದಮೇಲೆ ನಮಗೆ ಸ್ಟ್ರೈಟ್ ಬರಬೇಕಲ್ಲ, ಸ್ಟ್ರೈಟ್ ಲೈನಿಗೆ ಸೆಟ್ ಮಾಡಿಕೊಂಡು ಸ್ಟ್ರೈಟ್ ಒಂದು ಸರಿ ಪ್ರೆಸ್ ಮಾಡಿಕೊಂಡು ಡೈರೆಕ್ಟ್ ಒಂದೇ ಶಾರ್ಟ್ಗೆ ಹೋಗುತ್ತೆ. ನಾವೆಲ್ಲ ಶೇಪ್ ಕೀಪ್ ಕೊಡೋಂಗಿಲ್ಲ, ಎಂಟರ್ ಕೊಡೋಂಗಿಲ್ಲ, ಡೈರೆಕ್ಟ್ ಒಂದೇ ಶಾರ್ಟ್ ತೊಗೊಂಡು ನೀವು ಲೆಂತ್ ಎಷ್ಟು ಬೇಕಾದ್ರೂ ನೀವು ಪ್ಯಾಟರ್ನ್ ಎಷ್ಟು ಇರುತ್ತೋ ಆ ಕ್ಲಾಂಪ್ ಎಷ್ಟು ಅಷ್ಟು ಗಂಟೆ ಇಟ್ಕೊಬೋದು. ನಾನು ಅರ್ಧಕ್ಕೆ ಇಟ್ಕೊಂಡಿದ್ದೀನಿ. ಓಕೆನಾ, ಅದಾದಮೇಲೆ ನೋಡಿ ಕರೆಕ್ಟಾಗಿ ನಾನು ಕ್ಲಾಂಪ್ ಅರ್ಧಕ್ಕೆ ಇಟ್ಕೊಂಡಿದ್ದೀನಿ. ನೀವು ಪ್ಯಾಟರ್ನ್ ಯಾವ ಸೈಜ್ ಇರುತ್ತೋ ಆ ಸೈಜ್ವರೆಗೂ ಸೆಟ್ ಮಾಡೋದು. ಅದಾದಮೇಲೆ 1 ಎಂಟರ್. ಓಕೆ, 1 ಎಂಟರ್. ಇದರಲ್ಲಿ ನೀವು ಮಾಡಬೇಕಾಗಿರೋ ಕೆಲಸ, ತಿರ್ಗಾ ಪೆನ್ಸಿಲ್ 2ನೇ ಬಟನ್ ಇದೆಯಲ್ಲ ಅದು ಪ್ರೆಸ್ ಮಾಡಿ. ನಾನು ಔಟ್ಡೋರ್ ಇಂಡೋರ್ ಅಂತ ಹೇಳಿದ್ನಲ್ಲ ಅದೇನೆ ಫಸ್ಟ್ನೇದು. ಇದು ಔಟ್ಡೋರು. ನಾವು ಔಟ್ಡೋರ್ ಸೆಟ್ ಮಾಡಿದ್ದು ಔಟ್ಡೋರ್ಗೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆನಾ,
ಕನ್ಫ್ಯೂಸ್ ಆಗಬೇಡಿ. ನಾನು ಔಟ್ಡೋರ್ ಸೆಟ್ ಮಾಡೋದು. ಅದಾದಮೇಲೆ ಸ್ವಿಚಸ್ ಗ್ಯಾಪು, ಡಬಲ್ ಸ್ವಿಚಸ್ ಬರುತ್ತೆ, ನಾವು ಸ್ವಿಚಸ್ ಗ್ಯಾಪು ನಾನು 3mm ಇಟ್ಕೊಂಡಿದ್ದೀನಿ. ಒಂದರಿಂದ ಒಂದು ಸ್ವಿಚಸ್ಗೆ ಗ್ಯಾಪು 3mm ಸೆಂಟರ್ ಗ್ಯಾಪು ಸ್ವಿಚಿಂಗೆಲ್ಲ. ಅದಾದಮೇಲೆ ಮೇಲ್ಗಡೆ ಬಟನ್ ಪ್ರೆಸ್ ಮಾಡಿ, ಅಲ್ಲಿ ರೆಡ್ ಮಾರ್ಕ್ ಬರುತ್ತೆ. ಓಕೆ, ಅದಾದಮೇಲೆ 1 ಟೈಮ್ ಎಂಟರ್ ನೋಡಿ. ಎಂಟರ್ ಹೊಡೆದ ತಕ್ಷಣ ಡಬಲ್ ಸ್ವಿಚ್ ಆಗೋಯ್ತದೆ ಆಟೋಮೆಟಿಕ್ಕು. ಓಕೆನಾ. ಅದಾದಮೇಲೆ ನಾವು ಸೇವ್ ಮಾಡಬೇಕು. ಮೇಲ್ಗಡೆ ಪ್ಯಾಟರ್ನ್ ಪ್ರೋಗ್ರಾಮ್ ಸೇವಿಂಗ್ ನೋಡಿ ಪ್ರೆಸ್ ಮಾಡ್ತೇನೆ, ಅದು ಸೇವ್ ಮಾಡ್ತಾಯಿದ್ದೀನಿ. ಅದರಲ್ಲಿ ನಾನು ಯಾವ ಪ್ಯಾಟರ್ನ್ ಬೇಕು, ನಿಮ್ಗೆ ಯಾವ ನಂಬರ್ ಬೇಕೋ ಆ ನಂಬರ್ಗೆ ನೀವು ಸೆಲೆಕ್ಟ್ ಮಾಡ್ಕೊಂಡು, ನಾನು 120 ಇಡ್ತಾಯಿದ್ದೀನಿ. ಓಕೆ ಹೊಡೆದಿದ್ದೀನಿ. ಅದಾದಮೇಲೆ ಎಸ್. ಓಕೆನಾ, ಸೇವ್ ಆಯಿತು. ಈಗ 120 ಪ್ರೋಗ್ರಾಮ್ಗೆ ಸೇವ್ ಆಗಿದೆ. ಅದಾದಮೇಲೆ ಹೋಮ್ ಕೀ ಪ್ರೆಸ್ ಮಾಡಿ, ಆಮೇಲೆ ಮಿಷಿನ್ದು ಇದು ಸೆಟ್ಟಿಂಗ್ ಇದೆಯಲ್ಲ ಅದು ಪ್ರೆಸ್ ಮಾಡಿ. ಓಕೆ, ಇವಾಗ ಲೋಡಿಂಗ್ ಆಯಿತು. ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ, ನಿಮಗೆ ಅರ್ಥ ಆಗುತ್ತೆ ಕ್ಲಿಯರಾಗಿ. ಓಕೆನಾ. ಅದಾದಮೇಲೆ ಮಿಷಿನ್ ಸ್ಪೀಡ್ ನಾವು ಫಸ್ಟೆಲ್ಲ ಇಡ್ತಾ ಇರೋದು, ಮಿಷಿನ್ ಸ್ಪೀಡ್ ತುಂಬ ಕಮ್ಮಿ ಇಟ್ಕೋಬೇಕು. ನಾನು 400 ಮತ್ತು ಥ್ರೆಡ್ ಟೈಟ್ ಟೆನ್ಷನ್ದು ಅದೊಂದು ಸ್ವಲ್ಪ ನಾನು ಒಂದು 70 ಇಟ್ಕೊಳ್ತೀನಿ ಮ್ಯಾಕ್ಸಿಮಮ್. ನಿಮಗೆ ಥ್ರೆಡ್ ಯಾವ ಥರ ಅದ್ರ ಮೇಲೆ ಇಟ್ಕೊಳ್ಳಿ. ನಾನು ಒಂದು 70 ಇಟ್ಕೊಳ್ತೀನಿ. ಓಕೆ, 60 ಇಟ್ಕೊಳ್ತೀನಿ. 60 ಇಟ್ಕೊಳ್ತೀನಿ. ನಾನು ಟೆಸ್ಟ್ ಇಟ್ಕೊಳ್ತೀನಿ. ಟೆಸ್ಟ್ ಇಟ್ಕೊಂಡು ಚೆಕ್ ಮಾಡಬೇಕು. ಫಸ್ಟು ವರ್ಕ್ ಲ್ಯಾಂಪ್ ರೆಡಿ ಕೊಡಬೇಕಲ್ಲ. ಒಂದು ಟೈಮು ಎಕ್ಸಾಕ್ಟು ನೋಡಿ 3 ಬಟನ್ 1 by 1 ಪ್ರೆಸ್ ಮಾಡಿಕೊಂಡ್ರೆ ಮಿಷಿನ್ ರೆಡಿ ತೊಗೊಳುತ್ತೆ. ಓಕೆ, ರೆಡಿ ಆಯಿತು. ಇವಾಗ ನಾವು ಟೆಸ್ಟ್ ಇಟ್ಟಿದ್ದೀವಿ. ಟೆಸ್ಟಿಂಗಲ್ಲಿ ಆ ಸ್ಟಾರ್ಟ್ ಸ್ವಿಚ್ ಅಂತ ಇರುತ್ತಲ್ಲ, ಬಟನ್ ಪ್ರೆಸ್ ಮಾಡಿಕೊಂಡ್ರೆ ನಿಮಗೆ ಗೊತ್ತಾಗ್ತಾ ಇರುತ್ತೆ ಎಲ್ಲ ಟಚ್ ಆಗ್ತಾಯ್ತಾ ಇಲ್ವಾ ಅಂತ. ಎಲ್ಲ ಟಚ್ ಆಗ್ತಾಯಿಲ್ಲ, ಕರೆಕ್ಟಾಗಿದೆ. ನೀವು ಸ್ಟಾರ್ಟ್ ಸ್ವಿಚ್ ಪ್ರೆಸ್ ಮಾಡ್ಕೊಂಡ್ರೆ ಮಿಷಿನ್, ಆಮೇಲೆ ರೀಸೆಟ್ ಹೊತ್ತಿದ್ರೆ ಮಿಷಿನ್ ಹೋಮ್ ಪೊಸಿಷನ್ ಬಂದು ನಿಂತ್ಕೊಳ್ಳುತ್ತೆ. ಆಮೇಲೆ ಟೆಸ್ಟ್ ಹೊಡೆದು ರಿಮೂವ್ ಮಾಡ್ತೀನಿ. ಇವಾಗ ಒಂದ್ಸಲಿ ನಾವು ರನ್ ಮಾಡೋಣ. ವ್ಯಾಕ್ಯೂಮ್ ಆನ್ ಮಾಡ್ಕೊಂಡಿದ್ದೀನಿ. ಕ್ಲಾಂಪ್ ಕುಣಿಸಿ ಒಂದೇ ಸ್ವಿಚ್ ನೋಡಿ, ಈಗ ಎಲ್ಲೂ ಟಚ್ ಆಗೋಲ್ಲ, ನೀಟಾಗಿ ಬರುತ್ತೆ ಸ್ವಿಚಿಂಗು. ಓಕೆನಾ. ನೋಡಿ, ನಾನು ಬೇಜಾನ್ ಸ್ವಿಚ್ ಹೊಡೆದು, ನೀವು ಯಾವುದೋ ಹೊಡೆದಿನ ಕಬಡ್ಡಿ ಈ ಕಡೆ ಲಾಸ್ಟ್ ಸ್ವಿಚ್ ನಾವು ಹೊಡೆದಿರೋದು. ನಿಮಗೆ ಯಾವ ಥರ ಪ್ರೋಗ್ರಾಮ್ ಮಾಡೋದಂತ ಗೊತ್ತಾಗಿದೆ ಅಂದ್ಕೊಳ್ತೀನಿ. ಈಗ ಹೋಮ್ ಕೀ ಪ್ರೆಸ್ ಮಾಡಿ ಒಂದು ಟೈಮು. ಹೋಮ್ ಕೀ ಪ್ರೆಸ್ ಮಾಡಿದ್ಮೇಲೆ ಇದ್ರ ತುಂಬ ಥರ ಡಿಸೈನ್ಸ್ ಬರುತ್ತೆ ಸೆಟ್ಟಿಂಗು. ಓಕೆ, ಅದ್ರ ಬಗ್ಗೆ ಹೇಳ್ಬಿಡ್ತೀನಿ ನಾನು ನಿಮಗೆ. ಎಸ್ ಅಂತ ಹೊಡೀರಿ. ಇದ್ರಲ್ಲಿ ನೋಡೋದು ನೀವು ಹೈಲೈಟ್ ಸೆಟ್ ಮಾಡೋದು, ಸ್ಕ್ವೇರ್ಸ್ ಸೆಟ್ ಮಾಡ್ಬೋದು. ನೋಡೋ ಎಷ್ಟು ಥರ 8 ಥರ ಬರುತ್ತೆ. ನೀವು ಯಾವ ಥರ ಬೇಕಾದ್ರೂ ಸೆಟ್ ಮಾಡ್ಕೋಬೋದು. ಕ್ಲಾಂಪು, ವರ್ಕ್ ಲ್ಯಾಂಪ್ ಯಾವ ಥರ ನೀವು ಇದು ಯಾವ ಥರ ಬೇಕು ವರ್ಕ್ ಲ್ಯಾಂಪ್ ಆ ಥರ ಇಟ್ಬಿಟ್ಟು ಇದರಲ್ಲಿ ಯಾವ ಥರ ಬೇಕಾದ್ರೂ ಶೇಪ್ ಸೆಟ್ ಮಾಡ್ಕೋಬೋದು. ಓಕೆನಾ. ಇಷ್ಟ ಆಗಿದ್ರೆ ನಾನು ಹೇಳ್ಕೊಟ್ಟಿರೋದು ಲೈಕ್ ಮಾಡಿ, ಹೊಸಬ್ರಾದರೆ ಬೇಗ ಸಬ್ಸ್ಕ್ರೈಬ್ ಆಗಿ.